ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಇಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಗಂಟೆಗೊಂದು ಟರ್ನ್ ಸಿಗುತ್ತಿರುತ್ತೆ. ನಿನ್ನೆ ನಡೆದಿದ್ದೇ ಬೇರೆ, ಇವತ್ತು ನಡೆಯುತ್ತಿರೋದೇ ಬೇರೆ. ಈಗ ಸದ್ಯಕ್ಕೆ ಇಡೀ ರಾಜ್ಯ ರಾಜಕಾರಣದ ಕಣ್ಣು ನೆಟ್ಟಿರೋದು ಬಿಡದಿಯ ಕಡೆಗೆ. ಅದೇ ರೀ ಬಿಡದಿ ಗ್ರೇಟರ್ ಬೆಂಗಳೂರು, ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ ಬಿಡದಿ ಟೌನ್ಶಿಪ್ ವಿವಾದ. ಇಷ್ಟು ದಿನ ಯೋಜನೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತಿದ್ದ ನಮ್ಮ ರಾಜ್ಯ ಸರ್ಕಾರ ಈಗ ಸಡನ್ ಆಗಿ ಯೂ ಟರ್ನ್ ಹೊಡೆದಿದೆ. ನಾವು ಬಲವಂತವಾಗಿ ಯಾರ ಜಮೀನನ್ನು ಕಿತ್ಕೊಳ್ಳಲ್ಲ, ರೈತರು ಒಪ್ಪಿದ್ರೆ ಮಾತ್ರ ಮುಂದುವರಿಯುತ್ತೀವಿ ಅಂತ ನಮ್ಮ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಕತೆ ಅಂದುಕೊಂಡಷ್ಟು ಸಿಂಪಲ್ ಆಗಿಲ್ಲ. ಈ ಇಡೀ ಬಿಡದಿ ಟೌನ್ಶಿಪ್ ಗಲಾಟೆಯ ಹಿಂದೆ ನಡೆದಿರೋದು ಬರೀ ರೈತರ ಹೋರಾಟ ಮಾತ್ರ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಇದರ ಹಿಂದೆ 4 ದಶಕಗಳ ಹಳೆ ದ್ವೇಷ, ಹಳೆ ಮೈಸೂರು ಭಾಗದ ಒಕ್ಕಲಿಗ ಲೀಡರ್ಶಿಪ್ ನ ಅಸ್ತಿತ್ವದ ಹೋರಾಟ ಹಾಗೂ ದೇವೇಗೌಡರ ಫ್ಯಾಮಿಲಿ ವರ್ಸಸ್ ಡಿ.ಕೆ. ಶಿವಕುಮಾರ್ ನಡುವಿನ ಹೈ ವೋಲ್ಟೇಜ್ ಚದುರಂಗದಾಟ ಅಡಗಿದೆ. ಹಾಗಾದ್ರೆ ಏನದು ಚದುರಂಗದಾಟ? ಈ ಇಡೀ ಹಗ್ಗ ಜಗ್ಗಾಟದ ಅಸಲಿ ಕತೆ ಏನು? ಎಚ್.ಡಿ. ದೇವೇಗೌಡರು ಹೂಡಿದ ಮಾಸ್ಟರ್ ಪ್ಲಾನ್ ಮತ್ತು ಡಿ.ಕೆ. ಶಿವಕುಮಾರ್ ಕೊಟ್ಟ ಕೌಂಟರ್ ಏನು ಅನ್ನೋದನ್ನ A to Z ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಏನಿದು ಬಿಡದಿ ಟೌನ್ಶಿಪ್ ಕಿಚ್ಚು? ರೈತರ ಅಸಲಿ ಆತಂಕವೇನು? ಫಸ್ಟ್ ನಮ್ಗೆ ಮ್ಯಾಟರ್ ಬೇಸಿಕ್ ಇಂದ ಗೊತ್ತಾಗಬೇಕು ಅಲ್ವಾ? ಏನಿದು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್? ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಮಾಡೋಕೆ ಬಿಡದಿ ಸುತ್ತಮುತ್ತಲಿನ ಸಾವಿರಾರು ಎಕರೆ ಪ್ರದೇಶದಲ್ಲಿ ಒಂದು ಸುಸಜ್ಜಿತ ಟೌನ್ಶಿಪ್ ನಿರ್ಮಿಸೋದು ಸರ್ಕಾರದ ಪ್ಲಾನ್ ಆಗಿತ್ತು. ಆದ್ರೆ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಈ ಪ್ರಾಜೆಕ್ಟ್ ಗಾಗಿ ತಲೆತಲಾಂತರಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಳಕ್ಕೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿತ್ತು. ಅದ್ಯಾವಾಗ ಜಮೀನು ಕೈತಪ್ಪಿ ಹೋಗುತ್ತೆ, ತಮ್ಮ ಬದುಕು ಬೀದಿಗೆ ಬೀಳುತ್ತೆ ಅನ್ನೋ ಭಯ ಶುರುವಾಯ್ತು. ಆಗ ಬಿಡದಿಯ 10 ಹಳ್ಳಿಗಳ ರೈತರು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ರು. ನಮ್ಮ ಪ್ರಾಣ ಹೋದ್ರೂ ಸರಿ, ನಮಗೆ ಅನ್ನ ಕೊಡುವ ಕೃಷಿ ಭೂಮಿಯನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಬಿಟ್ಟು ಕೊಡಲ್ಲ ಅಂತ ಗರ್ಜಿಸಿದ್ರು. ಈ ಹೋರಾಟ ಬರೀ ರೈತರಿಗಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಇದಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರಂತ ಪ್ರಮುಖ ಸಾಮಾಜಿಕ ಹೋರಾಟಗಾರರು ಸಾಥ್ ಕೊಟ್ಟಾಗ ಇದು ಇಡೀ ರಾಜ್ಯದ ಗಮನ ಸೆಳೆಯಿತು. ರೈತರ ಈ ಆಕ್ರೋಶವನ್ನೇ ಕಾಯ್ತಿದ್ದ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಸಿಕ್ಕಂತಾಯ್ತು. ಅದರಲ್ಲೂ ಜೆಡಿಎಸ್ ನ ಪ್ರಮುಖ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇದು ಬಡ ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡ್ತಿರೋ ರಿಯಲ್ ಎಸ್ಟೇಟ್ ದಂಧೆ ಅಂತ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿ ಆರಂಭಿಸಿದ್ರು. ದೇವನಹಳ್ಳಿ ಮಾಡಲ್ ಅಂದ್ರೆ ಏನೋ? ಸರ್ಕಾರ ಯಾಕೆ ಮಣಿತೋ? ರೈತರ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದ ಹಾಗೆ ಸರ್ಕಾರಕ್ಕೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಯಿತು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ತಮ್ಮದೇ ಸ್ವಕ್ಷೇತ್ರದ ಪಕ್ಕದಲ್ಲಿ ನಡೆಯುತ್ತಿರೋ ಹೋರಾಟವಾದ್ದರಿಂದ ರಾಜಕೀಯವಾಗಿ ಭಾರಿ ಹಿನ್ನಡೆಯಾಗುವ ಆತಂಕ ಇತ್ತು. ಹಾಗಾಗಿ ಅವರು ತಕ್ಷಣವೇ ಪತ್ರಿಕಾಗೋಷ್ಠಿ ನಡೆಸಿ, ನಾವು ಬಲವಂತದ ಭೂಸ್ವಾಧೀನ ಮಾಡಲ್ಲ, ಬದಲಾಗಿ ದೇವನಹಳ್ಳಿ ಮಾಡಲ್ ಜಾರಿಗೆ ತರ್ತೀವಿ ಅಂತ ಘೋಷಿಸಿದ್ರು. ಅಷ್ಟಕ್ಕೂ ಏನಿದು ದೇವನಹಳ್ಳಿ ಮಾಡಲ್? ಅದನ್ನ ಸರಳವಾಗಿ ಹೇಳ್ತೀವಿ ಕೇಳಿ. ಇಲ್ಲಿ ಸರ್ಕಾರ ರೈತರ ಜಮೀನನ್ನ ಬಲವಂತಾಗಿ ಕಿತ್ಕೊಳ್ಳಲ್ಲ, ಬದಲಾಗಿ ಯಾರೆಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ತಮ್ಮ ಜಮೀನನ್ನ ಕೊಡಲು ಮುಂದೆ ಬರುತ್ತಾರೋ ಅವರಿಗೆ ಅತ್ಯುತ್ತಮ ಪರಿಹಾರ ನೀಡಲಾಗುತ್ತೆ ಅಥವಾ ಅಭಿವೃದ್ಧಿಪಡಿಸಲಾದ ಭೂಮಿಯಲ್ಲಿ ಒಂದು ನಿಗದಿತ ಪಾಲನ್ನ ಮರಳಿ ನೀಡಲಾಗುತ್ತದೆ. ಅಂದ್ರೆ ಜಮೀನು ಕೊಟ್ಟ ರೈತರಿಗೂ ಲಾಭವಾಗಬೇಕು, ಸರ್ಕಾರಕ್ಕೂ ಜಾಗ ಸಿಗಬೇಕು ಅನ್ನೋದು ಈ ಯೋಜನೆ. ಜೊತೆಗೆ ಈ ಯೋಜನೆಯಿಂದ ರೈತರಿಗೆ ಆಗುವ ಸಾಧಕ ಬಾಧಕಗಳ ಪರಿಶೀಲನೆಗೆ ಒಂದು ಪ್ರತ್ಯೇಕ ಸಮಿತಿಯನ್ನು ರಚಿಸೋದಾಗಿ ಡಿ.ಕೆ. ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಆ ಮೂಲಕ ರೈತರ ಕೋಪವನ್ನ ತಣ್ಣಗಾಗಿಸಲು ಸರ್ಕಾರ ಯಶಸ್ವಿಯಾಯಿತು. ಆದ್ರೆ ಈ ಇಡೀ ಡ್ರಾಮಾದ ಅಸಲಿ ಟ್ವಿಸ್ಟ್ ಇರೋದೇ ಬೇರೆ ಕಡೆ. ದೊಡ್ಡಗೌಡರ ರಾಜಕೀಯ ಚದುರಂಗದಾಟ ಮತ್ತು ಸಿದ್ದು ಕಾರ್ಡ್. ಈ ವಿವಾದ ತಾರಕಕ್ಕೇರಿದಾಗ ಅಕ್ಕಡಕ್ಕಿಳಿದಿದ್ದು ಬೇರ್ಯಾರು ಅಲ್ಲ, ಸ್ವತಃ ಭಾರತದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಅಕ್ಕಡಕ್ಕಿಳಿದು ರೈತರ ಜಮೀನನ್ನ ಕಿತ್ಕೊಂಡ್ರೆ ನಾನೇ ಖುದ್ದಾಗಿ ವಿಧಾನಸೌಧದ ಬಳಿ ಸತ್ಯಾಗ್ರಹ ಕೂರ್ತೀನಿ ಅಂತ ವಾರ್ನಿಂಗ್ ಕೊಟ್ರು. ಆದ್ರೆ ಇಲ್ಲಿ ದೇವೇಗೌಡರು ಪ್ಲೇ ಮಾಡಿದ ಒಂದು ಪೊಲಿಟಿಕಲ್ ಗೇಮ್ ಇದೆಯಲ್ಲ, ಅದು ನಿಜಕ್ಕೂ ಹೈ ಲೆವೆಲ್ ರಾಜಕೀಯ ತಂತ್ರಗಾರಿಕೆ. ಗೌಡ್ರು ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ರು. ಸಿದ್ದರಾಮಯ್ಯನವರು ಎಂದಿಗೂ ರೈತ ವಿರೋಧಿಯಲ್ಲ, ಅವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಅಂತ ಸರ್ಟಿಫಿಕೇಟ್ ಕೊಟ್ರು. ನಿಮಗೆ ಆಶ್ಚರ್ಯ ಆಗಬಹುದು, ಒಂದು ಕಾಲದಲ್ಲಿ ದೇವೇಗೌಡರ ಜೆಡಿಎಸ್ ನಲ್ಲೇ ಬೆಳೆದು ಆಮೇಲೆ ಅವರ ಜೊತೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ಪಕ್ಷದಿಂದ ಆಚೆ ಬಂದು ಜೆಡಿಎಸ್ಗೆ ಕಡು ವೈರಿಯಾಗಿದ್ದವರೇ ಸಿದ್ದರಾಮಯ್ಯ. ಇಂತಹ ಸಿದ್ದರಾಮಯ್ಯನವರನ್ನ ದೇವೇಗೌಡರು ಇತ್ತೀಚಿನ ವರ್ಷಗಳಲ್ಲಿ ಎಂದೂ ಹೊಗಳಿರ್ಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಅವರ ಮೇಲೆ ವಿಶ್ವಾಸ ವ್ಯಕ್ತಪಡಿಸುತ್ತಿರೋದಾದ್ರೂ ಯಾಕೆ? ಇಲ್ಲಿ ಗೌಡ್ರ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿರ್ಲೇ ಇಲ್ಲ, ಅವರ ಏಕೈಕ ಮತ್ತು ತೀಕ್ಷ್ಣ ಗುರಿ ಸಿಎಂ ಡಿ.ಕೆ. ಶಿವಕುಮಾರ್.
ಶಿವಕುಮಾರ್, ನೋಡಪ್ಪ, ಸಿದ್ದರಾಮಯ್ಯನವರು ತುಂಬಾನೇ ಒಳ್ಳೆಯವರು, ರೈತರ ಪರ ಇದ್ದಾರೆ. ಆದ್ರೆ ಈ ಡಿ.ಕೆ. ಶಿವಕುಮಾರ್ ಇದ್ದಾರಲ್ಲ, ಇವರೇ ಹಠ ಹಿಡಿದು ಬಲವಂತವಾಗಿ ರೈತರ ಜಮೀನ್ ಕಿತ್ಕೊಳ್ಳಕ್ ನೋಡ್ತಿರೋದು ಅನ್ನೋ ಮೆಸೇಜ್ ಅನ್ನ ಒಕ್ಕಲಿಗ ಸಮುದಾಯಕ್ಕೆ ರವಾನಿಸೋದು ದೇವೇಗೌಡರ ಪ್ಲಾನ್ ಆಗಿತ್ತು. ಜೊತೆಗೆ ಕಾಂಗ್ರೆಸ್ ಒಳಗಿರೋ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ನಡುವಿನ ಆಂತರಿಕ ಅಧಿಕಾರ ಹಂಚಿಕೆಯ ಭಿನ್ನಾಭಿಪ್ರಾಯಗಳನ್ನ ಕೆಣಕಿ ಇಬ್ಬರ ನಡುವೆ ಮತ್ತಷ್ಟು ಅಂತರ ಸೃಷ್ಟಿಸುವ ಅದ್ಭುತ ತಂತ್ರ ಇದಾಗಿತ್ತು. 4 ದಶಕಗಳ ಒಕ್ಕಲಿಗ ನಾಯಕತ್ವದ ಮಹಾಯುದ್ಧ. ನಿಮಗನ್ನಿಸಬಹುದು, ಯಾಕೆ ಈ ಗೌಡ್ರ ಫ್ಯಾಮಿಲಿ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಇಷ್ಟೊಂದು ದೊಡ್ಡ ಮಟ್ಟದ ದ್ವೇಷ ಇದೆ ಅಂತ. ಇದಕ್ಕೆ ಬರೋಬ್ಬರಿ 40 ವರ್ಷಗಳ ಇತಿಹಾಸವಿದೆ. ಸಾತನೂರು ಕ್ಷೇತ್ರದಿಂದ ತನ್ನ ರಾಜಕೀಯ ಬದುಕು ಆರಂಭಿಸಿದ ಡಿ.ಕೆ. ಶಿವಕುಮಾರ್ ಕನಕಪುರ ಮತ್ತು ರಾಮನಗರ ಭಾಗದಲ್ಲಿ ಬೆಳೆದು ನಿಂತ ಅತ್ಯಂತ ಪ್ರಭಾವಿ ಒಕ್ಕಲಿಗ ನಾಯಕ. ಅಲ್ಲಿಯವರೆಗೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಏಕೈಕ ಮತ್ತು ಪ್ರಶ್ನಾತೀತ ನಾಯಕರು ಅಂದ್ರೆ ಅದು ದೇವೇಗೌಡರ ಕುಟುಂಬ ಮಾತ್ರವಾಗಿತ್ತು. ಅದ್ಯಾವಾಗ ಡಿ.ಕೆ.ಶಿ ಅಲ್ಲಿ ಪ್ರಬಲವಾಗಿ ಬೆಳೆದ್ರು, ಗೌಡ್ರ ಸಾಮ್ರಾಜ್ಯಕ್ಕೆ ನೇರ ಸವಾಲು ಎದುರಾಯ್ತು. ನೆನಪಿಸಿಕೊಳ್ಳಿ, 1999ರ ಲೋಕಸಭಾ ಚುನಾವಣೆಯಲ್ಲಿ ಖುದ್ದು ದೇವೇಗೌಡ್ರೆ ಕನಕಪುರದಲ್ಲಿ ಸೋಲುವಂತೆ ಮಾಡಿದ್ದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ತಂತ್ರವಿತ್ತು. ಆಮೇಲೆ 2002ರ ಕನಕಪುರ ಉಪಚುನಾವಣೆಯಲ್ಲೂ ಇವರ ನಡುವೆ ಭೀಕರ ಫೈಟ್ ನಡೆದಿತ್ತು. 2004ರಲ್ಲಿ ದೇವೇಗೌಡರನ್ನ ಸೋಲಿಸಿದ ತೇಜಸ್ವಿನಿ ಗೌಡ ಅವರ ಹಿಂದೆ ನಿಂತಿದ್ದು ಇದೇ ಡಿ.ಕೆ.ಶಿ. ಈಗ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯೂ ಆಗಿದ್ದಾರೆ. ಇದೇ ನೋಡಿ ದೇವೇಗೌಡರ ಕುಟುಂಬದ ಪಿತ್ತ ನೆತ್ತಿಗೇರುವಂತೆ ಮಾಡಿರೋದು. ಡಿ.ಕೆ. ಶಿವಕುಮಾರ್ ಈ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಕೈಬಿಟ್ಟು ಕಾಂಗ್ರೆಸ್ ಕಡೆ ಅಂದ್ರೆ ಡಿ.ಕೆ.ಶಿ ಬೆಂಬಲಕ್ಕೆ ನಿಂತು ಬಿಡುತ್ತೋ ಏನೋ ಅನ್ನೋ ಆತಂಕ ದೇವೇಗೌಡರ ಕುಟುಂಬದಲ್ಲಿದೆ. ಒಕ್ಕಲಿಗರು ಕೈಬಿಟ್ರೆ ಜೆಡಿಎಸ್ಗೆ ಅಸ್ತಿತ್ವವೇ ಇರೋದಿಲ್ಲ ಅನ್ನೋದು ಅವರ ಭಯ. ಹಾಗಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಕ್ಕಲಿಗ ಸಮುದಾಯವನ್ನ ಎತ್ತಿಕಟ್ಟಲು, ಅವರನ್ನ ಒಕ್ಕಲಿಗ ರೈತ ವಿರೋಧಿ ಅಂತ ಬಿಂಬಿಸಲು ಈ ಬಿಡದಿ ಟೌನ್ಶಿಪ್ ವಿವಾದವನ್ನ ದೇವೇಗೌಡರ ಕುಟುಂಬ ಒಂದು ಭರ್ಜರಿ ವೆಪನ್ ಆಗಿ ಬಳಸಿಕೊಳ್ಳೋಕೆ ಮುಂದಾಗಿತ್ತು. ಜೆಡಿಎಸ್ ತಾನು ಯಾವತ್ತು ಮಣ್ಣಿನ ಮಕ್ಕಳ ಪಕ್ಷ ಅನ್ನೋದನ್ನ ರೀಪ್ರೂವ್ ಮಾಡೋದಕ್ಕೆ ಇದು ಸಖತ್ ಪ್ಲಾನ್ ಆಗಿತ್ತು. ಆದ್ರೆ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತ ಸುಮ್ಮನೆ ಕರೆಯಲ್ಲ. ಎದುರಾಳಿಗಳು ತಮಗಾಗಿ ಹೆಣೆದಿದ್ದ ಚದುರಂಗದಾಟದ ಬಲಿಯನ್ನ ಡಿ.ಕೆ.ಶಿ ಒಂದೇ ಒಂದು ನಿರ್ಧಾರದ ಮೂಲಕ ಪುಡಿ ಪುಡಿ ಮಾಡಿಬಿಟ್ರು. ಅದ್ಯಾವಾಗ ರೈತರ ಆಕ್ರೋಶ ಹೆಚ್ಚಾಯ್ತು ಮತ್ತು ಇದನ್ನೇ ಬಳಸಿಕೊಂಡು ದೇವೇಗೌಡರ ಕುಟುಂಬ ಒಕ್ಕಲಿಗ ಸಮುದಾಯದಲ್ಲಿ ತನ್ನ ವಿರುದ್ಧ ಕಿಚ್ಚು ಹಚ್ಚಿಸುತ್ತಿದೆ ಅಂತ ಗೊತ್ತಾಯ್ತು. ಡಿ.ಕೆ.ಶಿ ತಕ್ಷಣವೇ ಅಲರ್ಟ್ ಆದ್ರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನೇ ಸದ್ಯಕ್ಕೆ ಸ್ಥಗಿತಗೊಳಿಸೋದಾಗಿ ಘೋಷಿಸಿ ದೇವೇಗೌಡರ ಇಡೀ ಪ್ಲಾನ್ಗೆ ಮಣ್ಣು ಮುಕ್ಕಿಸಿದ್ರು. ಇದರೊಂದಿಗೆ ಸದ್ಯಕ್ಕೆ ರೈತರು ಸಮಾಧಾನಗೊಂಡಿದ್ದಾರೆ. ಇತ್ತ ದೇವೇಗೌಡರ ಕುಟುಂಬ ಡಿ.ಕೆ.ಶಿ ವಿರುದ್ಧ ಹೂಡಿದ್ದ ಬ್ರಹ್ಮಾಸ್ತ್ರವು ತಣ್ಣಗಾಗಿದೆ. ಅದೇನೇ ಇದ್ರೂ ಬಿಡದಿಯ ನೆಲದಲ್ಲಿ ನಡೆದ ಈ ಬಿಗ್ ಡ್ರಾಮಾದಲ್ಲಿ ಸದ್ಯಕ್ಕಂತೂ ರಾಜಕೀಯ ಬಿರುಗಾಳಿ ಶಾಂತವಾಗಿದೆ. ಆದ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಲೀಡರ್ಶಿಪ್ ನ ರೇಸ್ ಇದೆಯಲ್ಲ, ಅದು ಸದ್ಯಕ್ಕಂತೂ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನಂತೀರಾ? ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ಸಮಯೋಜಿತ ನಿರ್ಧಾರ ಸರಿಯಾಗಿದೆಯಾ ಅಥವಾ ಇದರ ಹಿಂದೆ ದೇವೇಗೌಡರ ಕುಟುಂಬ ಮಾಡಿದ್ದ ಪ್ಲಾನ್ ವರ್ಕ್ ಆಯ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ಹಾಗೇನೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರಾಜಕೀಯ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.